ಸ್ಟೂಡೆಂಟ್ ಎ ನೀಟಲ್ಲಿ 608 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ. ಸ್ಟೂಡೆಂಟ್ ಬಿ 585 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲರಿಗೂ ಏನನ್ಸುತ್ತೆ ಅಂತಂದರೆ ಸ್ಟೂಡೆಂಟ್ ಎ ಜಾಸ್ತಿ ಮಾರ್ಕ್ಸ್ ತೆಗೆದಿರೋದ್ರಿಂದ ಇವರಿಗೆ ಮೆಡಿಕಲ್ ಸೀಟ್ ಆರಾಮಾಗಿ ಸಿಗುತ್ತೆ ಅಂತ ಅನಿಸುತ್ತೆ. ವೇರ್ ಆ್ಯಸ್ ಸ್ಟೂಡೆಂಟ್ ಬಿ 585 ತೆಗೆದಿರೋದ್ರಿಂದ ಇವರಿಗೆ ಸಿಗ್ಬೋದು, ಸಿಗದೇ ಇರ್ಬೋದು, ಯಾಕಂದರೆ ಕಮ್ಮಿ ಮಾರ್ಕ್ಸ್ ಇದೆಯಲ್ಲ ಅಂತ ಎಲ್ಲರಿಗೂ ಅನಿಸುತ್ತೆ. ಬಟ್ ನಾನು ಕೆರಿಯರ್ ಕೌನ್ಸಿಲರ್ ಆಗಿ ಪ್ರತಿ ವರ್ಷ ಕಮ್ಮಿ ಮಾರ್ಕ್ಸ್ ತೆಗೆದಿರೋರು ಮೆಡಿಕಲ್ ಸೀಟಿಗೆ ಹೋಗಿರೋದನ್ನ ನೋಡಿದ್ದೀನಿ, ಜಾಸ್ತಿ ಮಾರ್ಕ್ಸ್ ತೆಗೆದಿರೋರು ಸೀಟ್ ಮಿಸ್ ಮಾಡ್ಕೊಂಡಿರೋದನ್ನ ನೋಡಿದ್ದೀನಿ. ಇದು ಹೇಗೆ ಸರ್ ಅಂತ ನೀವೆಲ್ಲರೂ ನನಗೆ ಕೇಳ್ಬೋದು. ನೀಟ್ ಆಪ್ಷನ್ ಎಂಟ್ರಿ ಒಂದು ಪ್ರಾಪರ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಆಗಿರುತ್ತೆ ಹೊರತು ಜಸ್ಟ್ ಒಂದು ಲಕ್ ಅಲ್ಲ. ಇಲ್ಲಿ ಕೌನ್ಸಿಲಿಂಗ್ ಅನ್ನೋದು ಒಂದು ಗೇಮ್ ಆಗಿರುತ್ತೆ. ಆ್ಯಂಡ್ ಪ್ಲ್ಯಾನಿಂಗ್ ಇಲ್ಲದಲ್ಲೇ ನಾವು ಕೌನ್ಸಿಲಿಂಗ್ ಮಾಡೋಕ್ಕೆ ಹೋದರೆ, ಪ್ಲ್ಯಾನಿಂಗ್ ಇಲ್ಲದಲ್ಲೇ ನಾವು ಆಪ್ಷನ್ ಎಂಟ್ರಿ ಮಾಡಿದರೆ ಮಿಸ್ಟೇಕ್ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಷ್ಟಪಟ್ಟು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮತ್ತು ಲಾಂಗ್ ಟರ್ಮ್ ತೊಗೊಂಡು ತಮ್ಮ ನೀಟ್ ಪ್ರಿಪ್ರೇಷನ್ನ ಮಾಡ್ತಾರೆ. ಮೋರ್ ದೆನ್ 2 ಇಯರ್ಸ್ ಪ್ಲಸ್ ಅವ್ರದ್ದು ಡೆಡಿಕೇಷನ್ನ ನೀಟಿಗೆ ಕೊಡ್ತಾರೆ. ಆ್ಯಂಡ್ ಎಲ್ಲರೂ ಮಾಡೋ ಮಿಸ್ಟೇಕ್ ಏನಂತಂದರೆ 2 ವರ್ಷದ ಪ್ರಯತ್ನನ 20 ನಿಮಿಷದಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರ ಕಡೆ ಹೋಗ್ತಾರೆ. ಹೀಗೆ ಮಾಡೋದ್ರಿಂದ ಎಷ್ಟೋ ಕೌನ್ಸಿಲಿಂಗ್ ಮಿಸ್ಟೇಕ್ಸ್ಗಳಾಗ್ತವೆ. ಅದರಿಂದ ಅವರು MBBS ಸೀಟ್ನ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಪ್ರತಿ ವರ್ಷ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಐಡಿಯಾ ಕೊಟ್ಟಿದ್ದೀನಿ, ಯಾವ್ಯಾವ ಮಿಸ್ಟೇಕ್ಸಿಂದ ಮಕ್ಕಳು ಸೀಟ್ನ ಕಳ್ಕೊತಾರೆ. ಆ್ಯಂಡ್ ಕಮ್ಮಿ ಸ್ಕೋರ್ ತೆಗೆದಿರೋರು ಕೂಡ ಹೇಗೆ ಗೌರ್ಮೆಂಟ್ ಸೀಟ್ನ ಆಕ್ಯುಪೈ ಮಾಡ್ಕೋಬೋದು. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಹೇಗೆ ನಾವು ಸ್ಟ್ರಾಟಜಿ ಒಳಗಡೆ ಇನ್ವಾಲ್ವ್ ಮಾಡೋದ್ರಿಂದ ನಮ್ಮ ಸೀಟನ್ನ ನಾವು ಲಾಕ್ ಮಾಡ್ಕೋಬೋದು ಅನ್ನೋಂಥ ಎಲ್ಲ ಮಾಹಿತಿನ ನಾನು ಇವತ್ತು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವೇನಾದರೂ ನೀಟ್ ಎಕ್ಸಾಮ್ ಬರೆದಿದ್ರೆ ಇದನ್ನು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನೀವು ನೀಟ್ ಬರ್ದಿಲ್ಲ ಬಟ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರ್ದಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಯಾವ್ಯಾವ ಪೇರೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಥರ ನೀವು ಸ್ಟ್ರಾಟಜಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಬಜೆಟ್ ಕೂಡ ಉಳಿಯುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ನೀಟ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಪ್ರತಿ ವರ್ಷ NTA ಅವರು ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನಾರ್ಮಲ್ ಆಗಿದ್ದು ಮೇ ತಿಂಗಳಲ್ಲಿ ಮೊದಲನೇ ಸಂಡೇ ಅಥವಾ 2ನೇ ಸಂಡೇ ಅಥವಾ 3ನೇ ಸಂಡೇ ಒಳಗಡೆ ಎಕ್ಸಾಮ್ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಪ್ರತಿ ವರ್ಷ. ಬಟ್ ಈ ವರ್ಷ ಎಲ್ಲ ವರ್ಷ ಥರ ಅಲ್ಲ. ಯಾಕೆ ಅಂದರೆ ಈ ಸಲ ನೀಟು ಪೇಪರ್ ಲೀಕ್ ಆಗಿರೋದ್ರಿಂದ ರೀನೀಟ್ ಅಂತ ಎಕ್ಸಾಮ್ ಮಾಡಲಾಯಿತು. ಸೊ ರೀನೀಟ್ ಮಾಡಿರೋದ್ರಿಂದ ಎಲ್ಲ ಮಕ್ಕಳು ಕೂಡ 2 ಸಲ ಈ ವರ್ಷ ನೀಟ್ ಎಕ್ಸಾಮ್ ಬರೆದ್ರು. ಸೊ 2 ಪೇಪರ್ನ ಎಲ್ಲ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿರೋದ್ರಿಂದ ಕಂಪೇರಿಟಿವ್ಲಿ ಡಿಫಿಕಲ್ಟ್ ಆ್ಯಂಡ್ ಈಸಿ ಅಂತ ಒಂದು ಕಂಪ್ಯಾರಿಸನ್ ಬಂತು. ಸೊ ಸೆಕೆಂಡ್ ಪೇಪರಲ್ಲಿ ಮೊನ್ನೆ ಬರೆದಿರೋಂಥ ಎಕ್ಸಾಮಲ್ಲಿ ನೀಟ್ ಎಕ್ಸಾಮು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ತುಂಬ ಟಫ್ ಇತ್ತು ಅಂತ ಎಲ್ಲ ಮಕ್ಕಳದ್ದು ಕೂಡ ರಿವ್ಯೂ ಇದೆ. ತುಂಬ ಲೆಂದಿ ಕ್ವಶನ್ಸ್ ಇತ್ತು, ಓದೋಕ್ಕೆ ಟೈಮ್ ಸಾಕಾಗಿಲ್ಲ. ಬಯೋ ಈಸಿ ಇತ್ತು, ಬಟ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಕಷ್ಟ ಇತ್ತು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾವು ಕೂಡ ಅನಾಲಿಸಿಸ್ ಮಾಡಿದಾಗ ತುಂಬ ಕಮ್ಮಿ ಜನ ಮಕ್ಕಳು ಕರ್ನಾಟಕದಲ್ಲಿ 650+ ತೊಗೊಂಡಿದ್ದಾರೆ. 720 ಯಾವುದು ಕೂಡ ಬರ್ತಾ ಇಲ್ಲ. ಸೊ ಹಾಗಾಗಿ ನೀಟ್ ಎಕ್ಸಾಮ್ ಈ ಸಲ ಕಂಪೇರಿಟಿವ್ಲಿ ಟಫ್ ಇತ್ತು ಅನ್ನೋ ಕಾರಣದಿಂದ ಎಲ್ಲ ಮಕ್ಕಳು ಏನು ಅಂದ್ಕೊತಿದ್ದಾರೆ ಅಂದರೆ ಕಟ್ ಆಫ್ ಮೇಲೋಗ್ಬೋದು, ಕಮ್ಮಿ ಆಗ್ಬೋದು, ನನಗೆ ಆರಾಮಾಗಿ ಸೀಟ್ ಸಿಗ್ಬೋದು ಅನ್ನೋ ಗೊಂದಲ ಎಲ್ಲ ಮಕ್ಕಳಲ್ಲಿ ಕಾಡ್ತಾ ಇದೆ. ಸೊ ಪೇಪರ್ ಟಫ್ ಬಂದಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಟ್ ಆಫ್ ಕಮ್ಮಿ ಆಗುತ್ತೆ, ನನಗೆ ಆರಾಮಾಗಿ ಸೀಟ್ ಸಿಗುತ್ತೆ ಅಂತ ತುಂಬ ಜನ ಮಕ್ಕಳು ಅಂದ್ಕೊಂಡು ಕೂತಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಬರೀ ಪೇಪರ್ ಡಿಫಿಕಲ್ಟಿ ಮೇಲೆ ಯಾವತ್ತೂ ಕಟ್ ಆಫ್ ಡಿಸೈಡ್ ಆಗಲ್ಲ ಮಕ್ಕಳೇ. ಸೊ ನೀವು ಎಕ್ಸಾಮ್ ಬರೆದಾಗ ತುಂಬ ಫ್ಯಾಕ್ಟರ್ಸ್ ಡಿಸೈಡ್ ಆಗಿಬಿಟ್ಟು ಲಾಸ್ಟಿಗೆ ಕಟ್ ಆಫ್ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಎಕ್ಸಾಮ್ ಪ್ರೆಸೆಂಟ್ ಆಗಿದ್ದಾರೆ, ಆ್ಯಂಡ್ ಎಷ್ಟು ಜನ ಯಾವ್ಯಾವ ಥರ ಸ್ಕೋರ್ ಮಾಡಿದ್ದಾರೆ, ಟೋಟಲ್ ಓವರಾಲ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಸಬ್ಜೆಕ್ಟ್ ವೈಸ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಸ್ಕೋರಿಂಗ್ ಯಾವ್ಯಾವ ಥರ ಮಕ್ಕಳದಾಗಿದೆ, ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇದೆ. ಸೊ ಎಲ್ಲ ಥರದ ಫ್ಯಾಕ್ಟರ್ಸ್. ಆ್ಯಂಡ್ ಅಗೈನ್ ಪೇಪರ್ ಡಿಫಿಕಲ್ಟಿ ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಇಲ್ಲ ಅಂತಲ್ಲ, ಬಟ್ ಅದೊಂದೇ ಫ್ಯಾಕ್ಟರಿಂದ ಕಟ್ ಆಫ್ ಡಿಸೈಡ್ ಆಗಲ್ಲ. ಕಟ್ ಆಫ್ ಡಿಸೈಡ್ ಆಗೋದು ಎಲ್ಲ ಫ್ಯಾಕ್ಟರ್ಸಿಂದ. ಸೊ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಜನರಲ್ ಮೆರಿಟಿಗೆ 560 ಸಿಗುತ್ತೆ, SC ಗೆ ಇಷ್ಟಕ್ಕೆ ಸಿಗುತ್ತೆ, ST ಗೆ ಇಷ್ಟಕ್ಕೆ ಸಿಗುತ್ತೆ ಅಂತ ಏನಾದರೂ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ನ ಎಲ್ಲರೂ ಹೇಳ್ತಿದ್ದಾರೆ ಅಂದರೆ ಅವ್ರು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಟ್ಸ್ ಜಸ್ಟ್ ಎ ರಿವ್ಯೂ ಅಷ್ಟೇ. ಇಷ್ಟಕ್ಕೆ ಸಿಗ್ಬೋದು ಅನ್ನೋಂಥ ಅನಾಲಿಸಿಸ್ ಅಷ್ಟೇ. ಅನಾಲಿಸಿಸ್ ಸರಿ ಇರ್ಬೋದು, ತಪ್ಪಿರ್ಬೋದು. ನಾನು ಯಾರಿಗೂ ಕೂಡ ಸರಿ ಇದೆ ತಪ್ಪಿದೆ ಅಂತ ನಾನು ವಾದ ಮಾಡ್ತಾ ಇಲ್ಲ. ಬಟ್ ನನ್ನ ಪಾಯಿಂಟ್ ಏನಂತಂದರೆ ನೀವು ಕಟ್ ಆಫು ಅನಾಲಿಸಿಸ್ ಮೇಲೆ ಮಾತ್ರ ಡಿಸೈಡ್ ಮಾಡೋಕ್ಕೆ ಸಾಧ್ಯ. ಬಟ್ ನೀವು ಯಾವಾಗ KEA ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆದಾಗ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಎಕ್ಸಾಕ್ಟ್ ಕಟ್ ಆಫ್ PDF ಬಿಡ್ತಾರೆ. ಈ ವರ್ಷದ ಕಟ್ ಆಫ್ ಏನಿದೆ ಅನ್ನೋದು ನಿಮಗೆ ಮಾಕ್ ಅಲಾಟ್ಮೆಂಟ್ ಆಫ್ ಫಸ್ಟ್ ರೌಂಡಲ್ಲೇ ನಿಮಗೆ ಗೊತ್ತಾಗೋದು. ಬಿಟ್ಟರೆ ಇನ್ನೆಲ್ಲದು ಕೂಡ ಅನಾಲಿಸಿಸ್ ಅಷ್ಟೇ. ಈ ವರ್ಷ ಪೇಪರ್ ಟಫ್ ಬಂದಿರೋದ್ರಿಂದ, ಫಿಸಿಕ್ಸ್ ಕೆಮಿಸ್ಟ್ರಿ ಕಷ್ಟ ಬಂದಿರೋದ್ರಿಂದ, ಆ್ಯಂಡ್ ಅಗೈನ್ 650+ ತುಂಬ ಜನ ಕಮ್ಮಿ ಮಾರ್ಕ್ಸ್ ತೆಗೆದಿರೋದ್ರಿಂದ, ತುಂಬ ಕಮ್ಮಿ ಜನ 650+ ತೆಗೆದಿರೋದ್ರಿಂದ ಕಟ್ ಆಫ್ ಅನ್ನೋದು ಕಮ್ಮಿ ಆಗುತ್ತೆ ಅನ್ನೋದು ಒಂದು ಅನಾಲಿಸಿಸ್ ಅಷ್ಟೇ. ಬಿಟ್ಟರೆ ಇದು ಎಕ್ಸಾಕ್ಟ್ ಸ್ಕೋರ್ ಅಲ್ಲ, ಅಥವಾ ಎಕ್ಸಾಕ್ಟ್ ರೇಂಜ್ ಕೂಡ ಅಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ. ನಿಮ್ಮೆಲ್ಲರಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ, ಇದ್ರ ಮುಖಾಂತರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅಕಸ್ಮಾತ್ ಏನಾದರೂ ಈ ವರ್ಷದ ಪೇಪರಲ್ಲಿ ಫಿಸಿಕ್ಸ್ ಎಲ್ಲರಿಗೂ ಟಫ್ ಇದೆ ಅಂತ ಇಟ್ಕೊಳ್ಳಿ, ಆ್ಯಂಡ್ ಎಲ್ಲರೂ ಕೂಡ 15 ಮಾರ್ಕ್ಸ್ ಮಿನಿಮಮ್ ಫಿಸಿಕ್ಸ್ನ ಕಳ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಎಲ್ಲ ಮಕ್ಕಳು ಕೂಡ ಟಫ್ ಇರೋದ್ರಿಂದ 15 ಮಾರ್ಕ್ಸ್ ಕಳ್ಕೊಂಡಿದ್ದಾರೆ ಅಂದರೆ ನಿಮಗೇನು ಅನಿಸುತ್ತೆ ಅಂದರೆ ಎಲ್ಲರೂ ಕಳ್ಕೊಂಡಿರೋದ್ರಿಂದ ನಂದೇನು ಜಾಸ್ತಿ ರ್ಯಾಂಕಲ್ಲಿ ಏನು ಚೇಂಜಸ್ ಬರಲ್ಲ. ಸೊ ನಂದು ಎಲ್ಲರ ಥರನೇ ಬರುತ್ತೆ, ಎಲ್ಲರಿಗೂ ಕಷ್ಟ ಇದ್ದರೆ ನನಗೂ ಕಷ್ಟ ಇರುತ್ತೆ. ಸೊ ನನ್ನ ರ್ಯಾಂಕನ್ನು ಅಷ್ಟೊಂದು ವೇರಿ ಆಗಲ್ಲ ಅಂತ ನೀವು ಅಂದ್ಕೊತೀರಾ. ಬಟ್ ರಿಯಲ್ NTA ಫ್ಯಾಕ್ಟ್ ಏನು ಅಂದರೆ ಬರೀ 1 ಮಾರ್ಕ್ಸಿಂದ 10,000ಕ್ಕಿಂತ ಜಾಸ್ತಿ ರ್ಯಾಂಕ್ಗಳು ವೇರಿಯೇಷನ್ ಆಗ್ತವೆ. ಒಂದು ನ್ಯಾರೋ ರೇಂಜ್ ಆಫ್ ಮಾರ್ಕ್ಸಲ್ಲಿ ತುಂಬ ಜನ ಮಕ್ಕಳು ರ್ಯಾಂಕ್ಸ್ ಕ್ಲಟರ್ ಆಗಿರುತ್ತೆ. ಸೊ ಏನಾಗುತ್ತೆ ಅಂತಂದರೆ ನೀವು ಬರೀ 15 ಮಾರ್ಕ್ಸ್ ಎಲ್ಲರೂ ಕಳ್ಕೊಂಡಿದ್ದಾರೆ ಅಂದರೆ ನಿಮ್ಮ ರ್ಯಾಂಕು
10,000 20,000ಕ್ಕಿಂತ ಜಾಸ್ತಿ ಹಿಂದಕ್ಕೆ ಹೋಗ್ಬಿಡ್ಬೋದು. ಆ್ಯಂಡ್ ಇದರಿಂದ ನೀವು ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಕಳ್ಕೊಂಡು ಡೆಂಟಲ್ಗೆ ಹೋಗ್ಬೋದು, ಅಥವಾ ಆಯುರ್ವೇದಕ್ಕೆ ಹೋಗ್ಬೋದು, ಅಥವಾ ಅದು ಯಾವುದೂ ಸಿಗ್ದಲ್ಲ ನೀವು ಇಂಜಿನಿಯರಿಂಗ್ ಹೋಗ್ಬೋದು. ಸೊ ನಿಮ್ಮ ಮೆಡಿಕಲ್ ಡ್ರೀಮ್ ಏನಿದೆ ಇದು ಫುಲ್ಫಿಲ್ ಆಗಬೇಕು ಅಂತಂದರೆ 1 ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಪಾಯಿಂಟ್ ಔಟ್ ಮಾಡೋಕ್ಕೆ ಇಷ್ಟಪಡೋದು ಏನಂತಂದರೆ, ನಿಮ್ಮ ಮಾರ್ಕ್ಸಿಂದ ನಿಮಗೆ ಸೀಟ್ ಅಲಾಟ್ ಆಗಲ್ಲ ಮಕ್ಕಳೇ. ಎಷ್ಟೋ ಜನ ಅಂದ್ಕೊಂಡಿರ್ತೀರಾ ನನಗೆ 450 ಬರುತ್ತೆ, 460 ಬರುತ್ತೆ, ನನಗೆ ಸೀಟ್ ಸಿಗುತ್ತೆ ಅಣ್ಣ ಅಂತ ನೀವು ಅಂದ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಸೀಟ್ ಸಿಗಲಿ ನಿಮ್ಮೆಲ್ಲರಿಗೂ ಕೂಡ, ಬಟ್ ಮಾರ್ಕ್ಸ್ ಮೇಲೆ ಸೀಟ್ ಯಾವತ್ತೂ ಅಲಾಟ್ ಆಗೋಲ್ಲ. ಸೀಟ್ ಅಲಾಟ್ ಆಗೋದು ನಿಮ್ಮ ರ್ಯಾಂಕ್ ಮೇಲೆ. ಆ್ಯಂಡ್ ನಿಮ್ಮ ರ್ಯಾಂಕು 1 ಮಾರ್ಕಿಂದ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅಂತ ನನಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮ್ಮ ಕೌನ್ಸಿಲಿಂಗ್ ಮಾಡುವಂಥ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲರೂ 2 ವರ್ಷಕ್ಕಿಂತ ಜಾಸ್ತಿ ಕಷ್ಟಪಟ್ಟು ಓದಿರ್ತೀರಾ, ಬಟ್ ಎಕ್ಸ್ಪರ್ಟ್ಸ್ ಕೈಲಿ ನೀವು ಕೌನ್ಸಿಲಿಂಗ್ ಮಾಡಿಸಲ್ಲ. ನೀವೇ ಯೂಟ್ಯೂಬ್ ನೋಡಿ ಮಾಡಿಬಿಡ್ತೀರಾ, ಅಥವಾ ನೀವೇ ಗೂಗಲಲ್ಲಿ ನೋಡಿ ಮಾಡ್ತೀರಾ. ನೀವು ಮಾಡೋದು ತಪ್ಪು ಅಂತ ಹೇಳಲ್ಲ, ಬಟ್ ಒಬ್ಬರು ಎಕ್ಸ್ಪರ್ಟ್ ಕೆರಿಯರ್ ಕೌನ್ಸಿಲರ್ದು ಅಡ್ವೈಸ್ ತೊಗೊಂಡು ನೀವು ಕೌನ್ಸಿಲಿಂಗ್ ಮಾಡೋದ್ರಿಂದ ನೀವು ಸೇಫಾಗಿ, ರಿಯಲಿಸ್ಟಿಕ್ ಆಗಿ, ಸ್ಟ್ರಾಟಜಿ ಮುಖಾಂತರ ನೀವು ನಿಮ್ಮ ಡ್ರೀಮ್ ಕಾಲೇಜ್ಗೆ ತಲುಪೋ ರೀತಿ ಒಂದು ಪ್ಲ್ಯಾನ್ ಇರುತ್ತೆ. ನೀವೇ ಮಾಡಿದಾಗ ಕೆಲವೊಂದು ಮಿಸ್ಟೇಕ್ಸ್ ಆದರೆ ಆ ಮಿಸ್ಟೇಕ್ಸಿಗೆ ಮತ್ತೆ ರಿಪೆಂಡ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಬಿಕಾಸ್ ಮೆಡಿಕಲಲ್ಲಿ 2 ರೌಂಡ್ ಇರೋದು ಕೌನ್ಸಿಲಿಂಗ್, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು. ಈ 2 ರೌಂಡಲ್ಲಿ ನೀವು ಒಂದು ಕಾಲೇಜಲ್ಲಿ ಒಂದು ಸೀಟ್ನ ತಗೊಳ್ಳೇಬೇಕು. ಹಾಗಾಗಿ ನಿಮಗೆ ಟೈಮ್ ಕಮ್ಮಿ ಇರುತ್ತೆ. ಹಾಗಾಗಿ ಪ್ಲ್ಯಾನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಕೌನ್ಸಿಲಿಂಗ್ನ ಒಬ್ಬರು ಕೆರಿಯರ್ ಕೌನ್ಸಿಲರ್ ಅಡ್ವೈಸ್ ತೊಗೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಪರ್ಸನಲ್ ಸಜೆಷನ್ ಕೂಡ. ನಾವಿವಾಗ ಕ್ವಾಲಿಫೈಯಿಂಗ್ ಕಟ್ ಆಫ್ದು ಎಕ್ಸ್ಪೆಕ್ಟೆಡ್ ರೇಂಜಸ್ ನೋಡೋಣ. ಅಗೇನ್ ನಾನು ಇದು ಹೇಳ್ತಿದ್ದೀನಿ, ಇದೊಂದು ಎಕ್ಸ್ಪೆಕ್ಟೆಡ್ ರೇಂಜ್ ಅಷ್ಟೇ, ಬಟ್ ಇದು ಎಕ್ಸಾಕ್ಟ್ ರೇಂಜ್ ಅಲ್ಲ. NTA ಅಫಿಷಿಯಲ್ ಆಗಿ ನಿಮಗೆ ಕ್ವಾಲಿಫೈಯಿಂಗ್ ಕಟ್ ಆಫ್ನ ಬಿಡುತ್ತೆ. ಸೊ ನೀವು ಏನಾದರೂ ನೀಟಲ್ಲಿ ಜಸ್ಟ್ ಕ್ವಾಲಿಫೈ ಆಗಬೇಕು ಅಂದರೆ, ನಾಟ್ ಅಡ್ಮಿಷನ್ ರಿಲೇಟೆಡ್ ಕಟ್ ಆಫ್ ಇದು. ಕ್ವಾಲಿಫೈ ಆಗಬೇಕಂದ್ರೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ಅಥವಾ EWS ಕ್ಯಾಟಗರಿಲಿ ಇದ್ದರೆ ಅಂದರೆ 135 to 150 ಮಿನಿಮಮ್ ತೆಗಿಬೇಕು. ಆ್ಯಂಡ್ OBCಗೆ ಬರ್ತೀರಾ ಅಂದರೆ 110 to 120 ಮಾರ್ಕ್ಸ್ ತೆಗಿಬೇಕು. SCಗೆ ಬರ್ತೀರಾ ಅಂದರೆ 105 to 115 ಮಾರ್ಕ್ಸ್ ತೆಗಿಬೇಕು. STಗೆ ಬರ್ತೀರಾ ಅಂದರೆ 100 to 110 ಮಾರ್ಕ್ಸ್ ತೆಗಿಬೇಕು. ಆ್ಯಂಡ್ PWDಗೆ ಬರ್ತೀರಾ ಅಂತಂದರೆ 120 to 130 ಮಾರ್ಕ್ಸ್ ತೆಗಿಬೇಕು. ಬಟ್ ಆನೆಸ್ಟ್ಲಿ ಈ ಟೇಬಲ್ಲು ಯಾರಿಗೂ ಯೂಸ್ಫುಲ್ ಆಗಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಎಷ್ಟೋ ಜನ ಕ್ವಾಲಿಫೈನೇ ಆಗಲ್ಲ. ನೀವೇನಾದರೂ ಫಾರಿನಲ್ಲಿ ಹೋಗಿ MBBS ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಕ್ವಾಲಿಫಿಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಕನ್ಸಲ್ಟೆನ್ಸೀಸು ಕೂಡ ಫಾರಿನಿಗೆ ಹೋಗೋಕ್ಕೆ ನಿಮಗೆ ಕ್ವಾಲಿಫಿಕೇಷನ್ನು ಬೇಡ ಅಂತ ಹೇಳ್ತಾರೆ. ನೀವು ಕ್ವಾಲಿಫೈ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ನೆಕ್ಸ್ಟ್ ನೀಟ್ ಬರೆದು ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ನೀವು ಕ್ವಾಲಿಫೈ ಆಗಿದ್ದೀರಾ ಅಂದರೆ ಮಾತ್ರ MBBS ಅಬ್ರಾಡ್ನ ಒಂದು ಪ್ಲ್ಯಾನ್ ಆಗಿ ಇಟ್ಕೊಳ್ಳಿ. ಕ್ವಾಲಿಫೈನೇ ಆಗಿಲ್ಲ ಅಂದರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀಟ್ ಎಕ್ಸಾಮ್ ಬರೀದಲ್ಲೇ ಕ್ವಾಲಿಫೈ ಆಗದಲ್ಲೇ ನೀವು ಫಾರಿನಿಗೆ ಹೋಗಿ MBBS ಮಾಡೋಂಥ ಅವಶ್ಯಕತೆ ಒಂದು ಒಳ್ಳೆಯ ನಿರ್ಧಾರ ಅಲ್ಲ ಅಂತ ನನಗನ್ಸುತ್ತೆ. ನನ್ನೊಂದು ಪರ್ಸ್ನಲ್ ಸಜೆಷನ್ ಇದು. ಸೊ ಅಕಸ್ಮಾತ್ ನೀವೇನಾದರೂ ಕ್ವಾಲಿಫೈಯಿಂಗ್ ಕಟ್ ಆಫ್ನ ಸೀರಿಯಸ್ ಆಗಿ ತೊಗೊತಿಲ್ಲ, ಅಡ್ಮಿಷನ್ ರಿಲೇಟೆಡ್ ಕಟ್ ಆಫೇ ಬೇಕು ಅಂತಂದರೆ ನೀವು NTA ಅವರ ಅಫಿಷಿಯಲ್ ಆಲ್ ಇಂಡಿಯಾ ರ್ಯಾಂಕ್ ಸ್ಟೇಟಸ್ನ ವೆಯ್ಟ್ ಮಾಡಿ. ಆ್ಯಂಡ್ ನನ್ನ ಸಜೆಷನ್ ಏನಂದರೆ ಎಲ್ಲರಿಗೂ ಕೂಡ, ನಿಮಗೆ ಈ ವರ್ಷ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಗೊತ್ತಾಗೋದು ಮಾರ್ಕ್ ಅಲಾಟ್ಮೆಂಟ್ನ ಕಟ್ ಆಫ್ ಮೇಲೆ ಬಿಟ್ಟರೆ ಇದೆಲ್ಲದೂ ಕೂಡ ಅನಾಲಿಸಿಸು. ಸೊ ವೆಯ್ಟ್ ಮಾಡಿ, ಆಪ್ಷನ್ ಇಟ್ಟಿದ ತನಕ ವೆಯ್ಟ್ ಮಾಡಿ. ಮಾರ್ಕ್ ಅಲಾಟ್ಮೆಂಟ್ ಮಾಡಾದಮೇಲೆ, ಎಲ್ಲ ಕಾಲೇಜ್ ಆ್ಯಡ್ ಮಾಡಾದಮೇಲೆ ಫಸ್ಟ್ ರೌಂಡ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿದೆ, ಎಷ್ಟು ರ್ಯಾಂಕಿಗೆ ಯಾವ ಕಾಲೇಜ್ ನಿಂತಿದೆ ಅನ್ನೋದನ್ನ ಕಂಪೇರ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಇಟ್ಟರನ್ನ ಮತ್ತೆ ರೀಅರೇಂಜ್ ಆ್ಯಂಡ್ ರಿವೈಸ್ ಮಾಡಿಕೊಂಡು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಿಗೆ ಕಾಯೋದು ತುಂಬ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಇವಾಗ ನಾನೊಂದು ಬಿಗ್ಗೆಸ್ಟ್ ಮಿತ್ ನಾನು ನಿಮಗೆ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸ್ತೀನಿ. ಉದಾಹರಣೆಗೆ ಒಂದು ಸ್ಟೂಡೆಂಟು 620 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬರು ಸ್ಟೂಡೆಂಟ್ 590 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ ಯಾರಿಗೆ ಸೀಟ್ ಸಿಗೋ ಚಾನ್ಸಸ್ ಇದೆ ಅಂತ ನಿಮಗೆ ನಾನು ಕ್ವಶನ್ ಕೇಳಿದರೆ ನೀವೆಲ್ಲರೂ ಕೂಡ ನನಗೆ 620 ಮಾರ್ಕ್ಸ್ ಇರೋನಿಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಸರ್ ಅಂತ ಹೇಳ್ತೀರಾ. ಓಕೆ, ಕರೆಕ್ಟಾ? ಆದರೆ ಇವಾಗ ಅದೇ ಕ್ವಶನ್ನ ರಿವರ್ಸ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ 620 ಸಿಕ್ಕಿರೋನು ಫಸ್ಟ್ ರೌಂಡಲ್ಲೇ ತನ್ನ ಹೋಪನ್ನು ಬಿಟ್ಬಿಟ್ರೆ, 590 ತೆಗೆದಿರೋನು ಕೊನೆ ರೌಂಡ್ ತನಕ ಪಾರ್ಟಿಸಿಪೇಟ್ ಮಾಡಿದರೆ ಸೀಟ್ ಸಿಗೋ ಚಾನ್ಸಸ್ ಯಾರಿಗೆ ಜಾಸ್ತಿ ಇದೆ? ಒನ್ ಕೇಸ್. ಅಕಸ್ಮಾತ್ ಏನಾದರೂ 590 ತೆಗೆದಿರೋನಿಗೆ ಡೊಮಿಸೈಲ್ ಬೆನಿಫಿಟ್ಸ್ ಇದ್ದರೆ, 620 ತೆಗೆದಿರೋನಿಗೆ ಯಾವುದೇ ಬೆನಿಫಿಟ್ ಇಲ್ಲ ಅಂದರೆ ಸೀಟ್ ಯಾರಿಗೆ ಸಿಗುತ್ತೆ? ಸೆಕೆಂಡ್ ಕೇಸ್. ಅಕಸ್ಮಾತ್ ಏನಾದರೂ 590 ತೆಗೆದಿರೋನಿಗೆ ಕೆಟಗರಿ ಬೆನಿಫಿಟ್ಸ್ ಇದ್ದರೆ, 620 ತೆಗೆದಿರೋನಿಗೆ ಕೆಟಗರಿ ಬೆನಿಫಿಟ್ಸ್ ಇಲ್ಲ ಅಂದರೆ ಥರ್ಡ್ ಕೇಸ್. ಅಕಸ್ಮಾತ್ ಇಬ್ಬರದು ಒಂದೇ ಥರದ್ದು ಬೆನಿಫಿಟ್ಸ್ ಇದ್ದು ಅಕಸ್ಮಾತ್ ಏನಾದರೂ 590 ತೆಗೆದಿರೋನು ಸರಿಯಾದಂಥ ಕೆರಿಯರ್ ಕೌನ್ಸಿಲಿಂಗ್ ಗೈಡೆನ್ಸ್ ತೊಗೊಂಡು ಸರಿಯಾದಂಥ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ, ಬೇರೆ 620 ತೆಗೆದಿರೋನು ತಾನೇ ಒಂದು ಸೆಲ್ಫ್ ಅವೇರ್ನೆಸ್ಸಿಂದ ತನ್ನ ಪ್ಲ್ಯಾನ್ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ. ಸೊ ಮಿಸ್ಟೇಕ್ ಆ್ಯಂಡ್ ರಿಸ್ಕ್ ತುಂಬ ಜಾಸ್ತಿ ಇದರಲ್ಲಿದೆ. ಬಟ್ ಕೆರಿಯರ್ ಕೌನ್ಸಿಲಿಂಗ್ ತೊಗೊಂಡಿರೋ 590 ತೆಗೆದಿರೋಂಥ ಸ್ಟೂಡೆಂಟಿಗೆ ಸರಿಯಾದಂಥ ಮಾರ್ಗದರ್ಶನ ಸಿಕ್ಕಿದೆ, ಸರಿಯಾದಂಥ ಕೌನ್ಸಿಲಿಂಗ್ ಗೈಡೆನ್ಸ್ ಸಿಕ್ಕಿದೆ. ಸೊ ಅವರು ಚಾನ್ಸಸ್ ಆಫ್ ಗೆಟ್ಟಿಂಗ್ ಎ ಸೀಟ್ ಅವರಿಗೆ ಜಾಸ್ತಿ ಇದೆ. ಸೊ ಇದನ್ನೇ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇರೋದು. ನಿಮ್ಮ ಮಾರ್ಕ್ಸನ್ನು ಕಂಪೇರ್ ಮಾಡಿ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸು, ನನಗೆ ಜಾಸ್ತಿ ಬಂದಿದೆ ನನಗೆ ಸೀಟ್ ಸಿಗುತ್ತೆ, ಅವನಿಗೆ ಕಮ್ಮಿ ಬಂದಿದೆ ಅವನಿಗೆ ಸೀಟ್ ಸಿಗಲ್ಲ. ದಿಸ್ ಈಸ್ ನಾಟ್ ದ ಕಂಪ್ಯಾರಿಸನ್. ಕಂಪೇರ್ ದ ಅಪಾರ್ಚುನಿಟೀಸ್, ಡೋಂಟ್ ಕಂಪೇರ್ ದ ಮಾರ್ಕ್ಸ್.
ನನ್ನ ಸಜೆಷನ್ ನಿಮಗಿದೆ. ಯಾವ್ಯಾವ ಥರದ ಅಪರ್ಚುನಿಟೀಸ್ ಇದೆ ನಿಮಗೆ ಮೆಡಿಕಲ್ ಗೌರ್ಮೆಂಟ್ ಸೀಟ್ ತೊಗೊಳ್ಳಿಕ್ಕೆ ಅಂತ ದಾರಿ ತೋರಿಸೋರೆ ನಿಮಗೆ ಕೆರಿಯರ್ ಕೌನ್ಸಿಲರು. ಆ್ಯಂಡ್ ಅಗೇನ್ ನೀವು ಯಾರಾದರೂ ಕೆರಿಯರ್ ಕೌನ್ಸಿಲಿಂಗ್ ನೀವು ಯಾರ ಹತ್ರ ನನ್ನ ಹತ್ರನೇ ಅಂತನಲ್ಲ, ನೀವು ಯಾರ ಹತ್ರ ಕೂಡ ಒಬ್ಬರು ಎಕ್ಸ್ಪರ್ಟ್ ಹತ್ರ ಕೆರಿಯರ್ ಕೌನ್ಸಿಲಿಂಗ್ ತೊಗೊಂಡ್ರೆ ಅಂದರೆ ನಿಮಗೆ ಸೀಟ್ ಕೊಡಿಸೋದು ಅವ್ರಿಗೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಆ್ಯಂಡ್ ಅವ್ರು ಫುಲ್ ಎಫರ್ಟ್ ಹಾಕಿ ನಿಮ್ಗೊಂದು ಸೀಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನೀವು ನನ್ನ ಹತ್ರ ಬಂದರೂ ಕೂಡ ಅಷ್ಟೇ, ಅಥವಾ ನೀವು ಬೇರೆ ಕೆರಿಯರ್ ಕೌನ್ಸಿಲರ್ ಹತ್ರ ಬಂದರೂ ಕೂಡ ಅಷ್ಟೇ, ನಿಮಗೆ ಒಂದು ಸೀಟ್ ಕೊಡಿಸೋದ್ರಿಂದನೇ ನಮಗೆ ನಮ್ಮ ಪ್ರೊಫೈಲ್ ಬೆಳೆಯೋದು. ಹಾಗಾಗಿ ನಾವು ನಿಮಗೆ ಸೀಟ್ ಕೊಡಿಸೋಕ್ಕೆ ಕಂಪ್ಲೀಟ್ ಪ್ರಯತ್ನ ಪಡ್ತೀವಿ. ಇದು ಒಂದು ಜಸ್ಟ್ ಒಂದು ನಾರ್ಮಲ್ ಎಫರ್ಟ್ ಆಗಿರಲ್ಲ. ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಏನೇನು ಮಾಡೋಕ್ಕೆ ಸಾಧ್ಯ, ನಿಮ್ಮ ಬಜೆಟ್, ನಿಮ್ಮ ಸ್ಕೋರ್, ನಿಮ್ಮ ಕ್ಯಾಟಗರಿ, ನಿಮ್ಮ ಬೆನಿಫಿಟ್ಸ್ ಎಲ್ಲದನ್ನೂ ಒಂದು ಕಂಪ್ಯಾರಿಸನಲ್ಲಿ ಇಟ್ಕೊಂಡು ವಿ ವಿಲ್ ಟ್ರೈ ಟು ದ ಟಾಪ್ ಮೋಸ್ಟ್ ಲೆವೆಲ್ ನಿಮಗೊಂದು ಸೀಟ್ ಕೊಡಿಸ್ಲಿಕ್ಕೆ ನಾವು ಅಷ್ಟೇ ಪ್ರಯತ್ನ ಪಡ್ತೀವಿ. ಪೇರೆಂಟ್ಸಿಗೆ ಎಷ್ಟು ಒಂದು ಸೀಟ್ ಬೇಕು ಅಂತ ಆಸೆ ಇರುತ್ತೋ ನಮಗೂ ಅಷ್ಟೇ ಆಸೆ ಜೊತೆಲಿ ಪ್ಲ್ಯಾನ್ ಇರುತ್ತೆ. ಪೇರೆಂಟ್ಸಿಗೆ ಬರೀ ಆಸೆ ಇರುತ್ತೆ, ನಮಗೆ ಆಸೆ ಜೊತೆಲೇ ಪ್ಲ್ಯಾನ್ ಇರುತ್ತೆ. ಸೊ ಕೆರಿಯರ್ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಒತ್ತಿ ಹೇಳ್ತಿದ್ದೀನಿ ಮಕ್ಕಳೇ. ನಿಮಗೇನಾದರೂ ಕೆರಿಯರ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ನಮ್ಮ ಕಡೆಯಿಂದ ಅಂತಂದರೆ ಕೆಳಗೆ ಕಾಣ್ತಿರೋಂಥ ನಂಬರ್ಗೆ ನೀವು ನಿಮಗೆ ಕಾಲ್ ಮಾಡ್ಬೋದು. ಫಸ್ಟ್ ಕೌನ್ಸಿಲಿಂಗ್ ಕಾಲ್ ಫ್ರೀ ಇರುತ್ತೆ. ನೆಕ್ಸ್ಟ್ ನಿಮಗೆ ನಮ್ಮ ಕೌನ್ಸಿಲಿಂಗ್ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ನಮ್ಮ ಹತ್ರ ಲಾಗಿನ್ ಆಗ್ಬೋದು. ಮತ್ತು ನಮ್ಮ ಪೇಯ್ಡ್ ಬ್ಯಾಚ್ನ ನೀವು ತೊಗೋಬೋದು. ಆ್ಯಂಡ್ ನಮ್ಮ ಪೇಯ್ಡ್ ಕೌನ್ಸಿಲಿಂಗಲ್ಲಿ ಬಂದರೆ ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಮ್ಮದು ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಸೊ ಫಸ್ಟ್ ಕಾಲ್ ಕೌನ್ಸಿಲಿಂಗ್ ಫ್ರೀ ಇರುತ್ತೆ. ಸೊ ನಿಮಗೆ ಏನೇ ಡೌಟ್ ಇದ್ದರೂ ನೀಟ್ ರಿಲೇಟೆಡ್ ನೀವು ನಮಗೆ ಕಾಲ್ ಮಾಡಿ ಕೇಳ್ಬೋದು ಮಕ್ಕಳೇ. ಸೊ ಇವಾಗ ಪ್ರತಿ ವರ್ಷ ಕಾಮನ್ ಆಗಿ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ನ ಮಕ್ಕಳು ಮಾಡ್ತಾರೆ. ಅವರಿಗೆ ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಗೊತ್ತಾಗದೇ ಅವ್ರ ಮಿಸ್ಟೇಕಿಂದ ಅವ್ರ ಸೀಟ್ ಮಿಸ್ ಮಾಡ್ಕೊಂಡಾದ್ಮೇಲೆ. ಸೊ ಆ ಮಿಸ್ಟೇಕ್ಸಲ್ಲಿ ಕೆಲವೊಂದು ಮಿಸ್ಟೇಕ್ಸ್ನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಮಿಸ್ಟೇಕ್ ಏನಂತಂದರೆ MCC ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟೇ ಮಾಡದೇ ಇರೋದು, ಬರೀ KA ಕೌನ್ಸಿಲಿಂಗ್ ಮಾತ್ರ ಪಾರ್ಟಿಸಿಪೇಟ್ ಮಾಡೋದು. ಎಷ್ಟೋ ಜನ ಮಕ್ಕಳಿಗೆ MCC ಕೌನ್ಸಿಲಿಂಗ್ ಮತ್ತು KA ಕೌನ್ಸಿಲಿಂಗ್ ಮಧ್ಯೆ ಇರುತ್ತೆ ಡಿಫ್ರೆನ್ಸೇ ಗೊತ್ತಿಲ್ಲ. ಇದೊಂದು ಬಿಗ್ಗೆಸ್ಟ್ ಮಿಸ್ಟೇಕು. ಸೊ KA ಕೌನ್ಸಿಲಿಂಗು ಸ್ಟೇಟ್ ಕೌನ್ಸಿಲಿಂಗ್ ಆಗಿರುತ್ತೆ, MCC ಕೌನ್ಸಿಲಿಂಗು ಮೆಡಿಕಲ್ ಕೌನ್ಸಿಲ್ ಕಮಿಟಿ ಮಾಡುತ್ತೆ. ಇದು ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಆಗಿರುತ್ತೆ. ಸೊ ಎರಡಕ್ಕೂ ಟ್ರೈ ಮಾಡೋದ್ರಿಂದ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಸ್ಕೋರ್ ಕಮ್ಮಿ ಇದ್ದರೂ ಕೂಡ MCC ಕೌನ್ಸಿಲಿಂಗಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎರಡನೇ ಮಿಸ್ಟೇಕ್ ಏನಂತಂದರೆ ನೀವು ಯೂಟ್ಯೂಬ್ ವೀಡಿಯೋಸ್ ನೋಡಿ ನಿಮ್ಮ ಬಜೆಟ್ನ ಪ್ಲ್ಯಾನ್ ಮಾಡ್ದಲೆ, ನಿಮ್ಮ ಬಾಂಡ್ ಕಂಡೀಷನ್ಸ್ ಅರ್ಥ ಮಾಡ್ಕೊಂಡಲೆ, ಲೊಕೇಶನ್ ನೋಡ್ದಲೆ, ಹಾಸ್ಟೆಲ್ ಫೆಸಿಲಿಟಿ ನೋಡ್ದಲೆ, ಅಲ್ಲಿನ ಅಕಾಡೆಮಿಕ್ಸ್ ನೋಡ್ದಲೆ, ಫ್ಯಾಕಲ್ಟಿ ನೋಡ್ದಲೆ, ಹಾಸ್ಪಿಟಲ್ IPD OPD ರೇಷಿಯೋ ನೋಡಿದಲೆ, ಇಂಟರ್ನ್ಶಿಪ್ ಎಕ್ಸ್ಪೋಜರ್ ನೋಡ್ದಲೆ, ಫ್ಯೂಚರ್ ಕೆರಿಯರ್ ಅಪರ್ಚುನಿಟೀಸ್ ನೋಡ್ದಲೆ ನೀವು ಆ ಕಾಲೇಜ್ಗೆ ಜಸ್ಟ್ ಯೂಟ್ಯೂಬ್ ರಿವ್ಯೂ ನೋಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರಾ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಆ ಕಾಲೇಜ್ ಸಿಕ್ಕ ಮೇಲೆ ನಿಮ್ಗೆ ಅಲ್ಲೋದ್ಮೇಲೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಾದಾಗ ನೀವು ವಾಪಸ್ ಬರ್ತೀನಂದ್ರೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ಸೊ ಇದು ಜರ್ನಿ ಒನ್ ವೇ ಆಗಿದೆ. ನಿಮ್ಗೊಂದು ಕಾಲೇಜ್ ಸಿಕ್ತು ಅಂದರೆ ನೀವು ಅಲ್ಲಿಗೆ ಅಡ್ಮಿಷನ್ ಆದರೆ ಅಂದರೆ ಹುಕ್ ಆರ್ ಕ್ರೂಕ್ ನೀವು ಅಲ್ಲಿ ಮಾಡಲೇಬೇಕು. ಅದನ್ನು ಬಿಟ್ಟು ಬರ್ತೀನಿ ಅನ್ನೋಕ್ಕಾಗಲ್ಲ. ಬಿಟ್ಟು ಬರ್ತೀನಿ ಅಂದರೆ KA ರೂಲ್ಸ್ ಪ್ರಕಾರ ಪೆನಲ್ಟಿ ಕಟ್ಟಬೇಕು, ತುಂಬ ಎಕ್ಸ್ಪೆನ್ಸಿವ್ ಪ್ಲ್ಯಾನ್. ಸೊ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ನಿಮ್ಮ ಎಲ್ಲ ಥರದ ಮಿಸ್ಟೇಕ್ಸ್ನ ಮಿನಿಮೈಸ್ ಮಾಡ್ಬೋದು. ಆ್ಯಂಡ್ ಮೂರನೇ ಮಿಸ್ಟೇಕ್ ಏನಂದರೆ ಇದು ಎಲ್ಲರೂ ಕೂಡ ಏನು ಮಾಡ್ತಾರೆ, ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಿಗಲ್ಲ ಅಂದ ತಕ್ಷಣ ಹೋಪ್ ಬಿಟ್ಬಿಡ್ತಾರೆ. ಇಲ್ಲ ನನಗೆ ಮೆಡಿಕಲ್ ಸಿಗಲ್ಲ, ನಾನು ತುಂಬ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಯಾರು ಕೆರಿಯರ್ ಕೌನ್ಸಿಲಿಂಗ್ ತೊಗೊಂಡಿರ್ತಾರೆ ಅಥವಾ ನಮ್ಮ ಬ್ಯಾಚಲ್ಲಿ ಜಾಯ್ನ್ ಆಗಿರ್ತಾರೆ, ಅವ್ರು ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ, ಮಾಪಪ್ ರೌಂಡಲ್ಲಿ, ವೇಕೆನ್ಸಿ ಸ್ಟೇ ರೌಂಡಲ್ಲಿ ಕೂಡ, ಸ್ಟೇ ವೇಕೆನ್ಸಿ ರೌಂಡಲ್ಲಿ ಕೂಡ ಅವರಿಗೆ ಪಾರ್ಟಿಸಿಪೇಟ್ ಮಾಡಿಸ್ತೀವಿ. ಸೊ ದಟ್ 1% ಚಾನ್ಸ್ ಇದ್ದರೂ ಕೂಡ, 0.01% ಚಾನ್ಸ್ ಇದ್ದರೂ ಕೂಡ ಅವರಿಗೆ MBBS ಸೀಟ್ ಕೊಡಿಸೋಂಥ ಪ್ರಯತ್ನ ಒಬ್ಬ ಕೆರಿಯರ್ ಕೌನ್ಸಿಲರ್ ಮಾಡ್ತಾರೆ. ಬಟ್ ಸ್ಟೂಡೆಂಟು ಹೋಪ್ನ ಬಿಟ್ಬಿಡ್ತಾರೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮುಗೀತು, ನೆಕ್ಸ್ಟ್ ಯಾವುದೇ ರೌಂಡ್ಸಿಗೆ ಅವ್ರು ಪಾರ್ಟಿಸಿಪೇಟ್ ಮಾಡಲ್ಲ. ಬಟ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ಸ್ಕೋರ್ ಕಮ್ಮಿ ಇರೋರು ಕೊನೆ ತನಕ ಫೈಟ್ ಮಾಡಿದರೆ ಮಾತ್ರ ಅವ್ರಿಗೆ ಮೆಡಿಕಲ್ ಸೀಟ್ ಸಿಗೋಂಥ ಚಾನ್ಸ್ ಇರೋದು. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮಿಸ್ಟೇಕ್ ನಂಬರ್ 4 ಏನಂದರೆ ಒಂದು ಕಟ್ ಆಫ್ ಲಿಸ್ಟ್ನ ತೊಗೊತಾರೆ ಅವರು, ಯೂಟ್ಯೂಬಿಂದನೋ ಅಥವಾ ಎಲ್ಲೋ ಗೂಗಲಿಂದನೋ ಅದೊಂದು ಕಟ್ ಆಫ್ ಲಿಸ್ಟ್ ತೊಗೊತಾರೆ. ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆನೇ ಅದೇ ಕಟ್ ಆಫ್ನ ಬಿಲೀಫ್ ಮಾಡಿಬಿಟ್ಟು ಅವ್ರು ಆಪ್ಷನ್ ಎಂಟ್ರಿನೇ ಮಾಡೋಕ್ಕೋಗಲ್ಲ. ಈ ಥರ ಟ್ರೆಂಡ್ ಇದೆ, ಇದು ನನಗೆ ಸಿಗಲ್ಲ ಅನಿಸುತ್ತೆ, ಎಲ್ಲ ರಿವ್ಯೂವರ್ಸು ಹೇಳ್ತಿರೋದೇನೆಂದರೆ ನನಗೆ ಸಿಗಲ್ಲ ಅಂತ. ಸೊ ನಾನು ಆಪ್ಷನ್ ಎಂಟ್ರಿ ಮಾಡೋ ಪ್ರಯೋಜನ ಇಲ್ಲ, ನಾನು ಇಂಜಿನಿಯರಿಂಗ್ ಹೋಗ್ಬಿಡ್ತೀನಿ, ನಾನು ಬೇರೆ ಡಿಗ್ರಿಗೆ ಹೋಗ್ಬಿಡ್ತೀನಿ ಅಂತ ಜಸ್ಟ್ ಒಂದು ಟ್ರೆಂಡ್ ಅನಾಲಿಸಿಸ್ ಮೇಲ್ಗಡೆ ಬಿಲೀವ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡದೇ ಬಿಟ್ಬಿಡ್ತಾರೆ. ಇದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್. ಎಷ್ಟೋ ಜನ ಮಕ್ಕಳಿಗೆ ಸೀಟ್ ಸಿಗೋಂಥ ಚಾನ್ಸಸ್ ಇರುತ್ತೆ, ಬಟ್ ಮಕ್ಕಳು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ಯಾಕೆ? ಬಿಕಾಸ್ ಆಫ್ ದ ಕಟ್ ಆಫ್ ಅನಾಲಿಸಿಸ್ ಟ್ರೆಂಡ್ನ ನೋಡಿ. ಸೊ ಹಿಂಗಿದೆ, ನನಗೆ ಸಿಗೋ ಚಾನ್ಸಸ್ ಇಲ್ಲ ಅಂತ. ಸೊ ಈ ಥರದ ಮಿಸ್ಟೇಕ್ನ ದಯವಿಟ್ಟು ನೀವು ಮಾಡಬೇಡಿ. ಆಪ್ಷನ್ ಎಂಟ್ರಿ ಮಾಡೋದು ಒಂದು ಟೂಲ್, ಅದೊಂದು ಬೆನಿಫಿಟ್, ಅದೊಂದು ಅಡ್ವಾಂಟೇಜ್. ಅದನ್ನು ಪ್ರತಿಯೊಂದು ಮಗುನೂ ಮಾಡಬೇಕು. ಸೀಟ್ ಸಿಗುತ್ತೆ ಅಂದರೂ ಮಾಡಬೇಕು, ಸೀಟ್ ಸಿಗಲ್ಲ ಅಂದರೂ ಮಾಡಬೇಕು. ನೀವು ಓದಿರೋದೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ನೀವು 1 ವರ್ಷ ಕರೆಕ್ಟಾಗಿ ವಾರಿಗೆ ಟ್ರೈನಿಂಗ್ ತೊಗೊಂಡು ವಾರಲ್ಲಿ ನೀವು ಹೋಗ್ಬಿಟ್ಟು ಮಲ್ಕೊಂಡ್ರಿ ನನಗೆ. ಸೊ ಆ ಥರ ನೀವು ಮಾಡಬಾರ್ದು ಅಂತಂದರೆ, ನೀವು ಆ ಥರದ ಮಿಸ್ಟೇಕ್ ಆಗಬಾರ್ದು ಅಂದರೆ ನೀವು ಆಪ್ಷನ್ ಎಂಟ್ರಿನ ಸೀರಿಯಸ್ಸಾಗಿ ಪಾರ್ಟಿಸಿಪೇಟ್ ಮಾಡಿ. ಸಿಗೋದು ಬಿಡೋದು ದೇವ್ರ ಕೈಲಿದೆ, ಪರಿಶ್ರಮ ನಮ್ಮ ಕೈಲಿದೆ, ಪ್ರತಿಫಲ ದೇವ್ರ ಕೈಲಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮಿಸ್ಟೇಕ್ ನಂಬರ್ 5 ಏನಂದರೆ ಪರ್ಸನಲೈಸ್ಡ್ ಸ್ಟ್ರಾಟಜಿ ಇಲ್ಲದಲೇ ಆಪ್ಷನ್ ಎಂಟ್ರಿ ಮಾಡೋರು ತುಂಬ ಜನ ಮಕ್ಕಳಿದ್ದೀರಾ. ಸುಮ್ಮನೆ ಕಾಲೇಜಿಂದ 1 2 3 4 ಅಂತ ಹಾಕೊಂಡು ಹೋಗೋಂಥ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ಅಟ್ಲೀಸ್ಟ್ ನೀವು ಕೆರಿಯರ್ ಕೌನ್ಸಿಲಿಂಗ್ ತೊಗೊಳ್ಳಿಲ್ಲ ಅಂದರೆ ಸರಿಯಾದಂಥ ಕೌನ್ಸಿಲಿಂಗ್ ಸ್ಟ್ರಾಟಜಿನ ನೀವು ರೆಡಿ ಮಾಡಿ. ನಿಮ್ಮ ಫ್ರೆಂಡ್ನ ನೋಡ್ಕೊಂಡು ಕಾಪಿ ಮಾಡೋದು, ನಿಮ್ಮ ಫ್ರೆಂಡ್ ಯಾವ ಕಾಲೇಜಿಗೆ ಹೋಗ್ತಾನೆ ಅದೇ ಕಾಲೇಜಿಗೆ ನೀವು ಹಾಕೋದು, ನಿಮ್ಮದು ರ್ಯಾಂಕು, ನಿಮ್ಮದು ಅನಾಲಿಸಿಸ್ ಏನೂ ಇಲ್ಲದೆ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡೋದನ್ನ
ಮಾಡಬೇಡಿ. ಒಂದು ಪರ್ಸ್ನಲೈಸ್ಡ್ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಆ್ಯಂಡ್ ಎವ್ರಿ ಸ್ಟೂಡೆಂಟು ಪ್ರತಿ ವರ್ಷ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕೆಲವೊಂದು ಫ್ಯಾಕ್ಟರ್ಸ್ನ ತಲೆಯಲ್ಲಿ ಇಟ್ಕೋಬೇಕು. ನಿಮ್ಮ ರ್ಯಾಂಕ್ ಎಷ್ಟಿದೆ, ನಿಮ್ಮ ಕ್ಯಾಟಗರಿ ಯಾವುದಿದೆ, ನಿಮ್ಮದು ಡೊಮಿಸೈಲ್ ಯಾವುದಿದೆ, ನಿಮ್ಗೆ ಬೆನಿಫಿಟ್ಸ್ ಯಾವ ಥರ ಸಿಗುತ್ತೆ, ನಿಮ್ಮ ಬಜೆಟ್ ಎಷ್ಟಿದೆ, ನಿಮ್ಮ ಮನೆ ಎಲ್ಲಿದೆ, ಆ ಕಾಲೇಜು ಮತ್ತು ಮನೆಯಿಂದ ಡಿಸ್ಟೆನ್ಸ್ ಎಷ್ಟಿದೆ, ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ, ಸೊ ನಿಮಗೆ ಪ್ರಿಫರ್ಡ್ ಲೊಕೇಶನ್ ಸಿಗ್ತಾ ಇದೆಯಾ ಅಥವಾ ಅಲ್ಲಿ ಎಲ್ಲೋ ಗೊತ್ತಿಲ್ಲದಿರೋ ಲೊಕೇಶನಿಗೆ ನೀವು ಹೋಗ್ತಿದ್ದೀರಾ, ನಿಮ್ಮ ಫ್ಯಾಮಿಲಿ ಪ್ರಿಯಾರಿಟೀಸ್ ಏನಿದೆ, ಸೊ ವಿಲ್ಲಿಂಗ್ನೆಸ್ ಟು ರೀಲೊಕೇಟ್. ಅಕಸ್ಮಾತ್ ಏನಾದರೂ ನೀವು ಬೇರೆ ಕಡೆ ಎಲ್ಲಾದರೂ ನಿಮ್ಮ ಮನೆ ಇರೋದು ಬೆಂಗಳೂರಲ್ಲಿ, ನಿಮಗೆ ಬೆಳಗಾಮಲ್ಲಿ ನಿಮಗೆ ಕಾಲೇಜ್ ಸಿಕ್ತು ಅಂದರೆ, ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದರೆ ನೀವು ರೀಲೊಕೇಟ್ ಆಗೋಕ್ಕೆ ರೆಡಿ ಇದ್ದೀರಾ ನಿಮ್ಮ ಫ್ಯಾಮಿಲಿಯವರು, ಅಥವಾ ನೀವೇ ಹಾಸ್ಟೆಲ್ಗೆ ಸೇರ್ತೀರಾ, ಹಾಸ್ಟೆಲ್ ಫೆಸಿಲಿಟಿ ಇದೆಯಾ, ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಪಿ ಜಿ ಸಿಗುತ್ತಾ, ಇವೆಲ್ಲದನ್ನು ಕೆರಿಯರ್ ಕೌನ್ಸಿಲರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಸೀಟ್ ಕೊಡಿಸ್ತಾರೆ. ಬಟ್ ನೀವೇ ಆಪ್ಷನ್ ಎಂಟ್ರಿ ಮಾಡಿದಾಗ ಆಪ್ಷನ್ ಎಂಟ್ರಿನೇ ಕರೆಕ್ಟಾಗಿ ನೀವು ಮಾಡಿರಲ್ಲ. ಸೊ ಇದನ್ನೆಲ್ಲ ನೀವು ಯೋಚನೆನೇ ಮಾಡಿರಲ್ಲ. ಸಿಕ್ಕ ಮೇಲೆ ಇದ್ರದ್ದೆಲ್ಲ ಯೋಚನೆ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಅನುಕೂಲ ಆಗಲ್ಲ ಮಕ್ಕಳೇ. ಸೊ ಹಾಗಾಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಮಕ್ಕಳೇ. ಸೊ ಈಗ ಎಷ್ಟೋ ಜನ ಮಕ್ಕಳಿಗೆ ಅನಿಸುತ್ತೆ, ಸರ್ ಇದೆಲ್ಲ ಸುಮ್ಮನೆ ನೀವು ಹೇಳೋದು ಕೆರಿಯರ್ ಕೌನ್ಸಿಲಿಂಗ್ ಎಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ನಮಗೆಲ್ಲ ವಿಷಯ ಗೊತ್ತಿದೆ. ಓಕೆ, ನಿಮಗೆಲ್ಲ ವಿಷಯ ಗೊತ್ತಿದೆ ಅನ್ನೋದಾದರೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ಸೊ ಅಕಸ್ಮಾತ್ ಏನಾದರೂ ಇವಾಗ ನಾಳೆನೇ ನಿಮ್ಮ ನೀಟ್ ರಿಸಲ್ಟ್ ಅನೌನ್ಸ್ ಆಯಿತು ಅಂತಂದರೆ ನೀವು ಯಾವ್ಯಾವ ಕೌನ್ಸಿಲಿಂಗ್ ಎಲಿಜಿಬಲ್ ಇದ್ದೀರಾ, ನೀವೇನಾದರೂ MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದಾ, ಅಥವಾ ನೀವು ಕರ್ನಾಟಕ ಕೌನ್ಸಿಲಿಂಗ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದಾ, ಎಷ್ಟು ಡಿಮ್ಡ್ ಯೂನಿವರ್ಸಿಟೀಸ್ ಇದೆ ನಮ್ಮ ಸ್ಟೇಟಲ್ಲಿ, ಎಷ್ಟು ಗೌರ್ಮೆಂಟ್ ಇದೆ, ಸೊ ಎಷ್ಟು ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ, ಸೊ ನಿಮಗೆ ಪ್ರಿಯಾರಿಟಿ ಆರ್ಡರ್ ಅಂದರೆ ಏನಂತ ಗೊತ್ತಾ, ನೀವೇನಾದರೂ ಅಪ್ಗ್ರೇಡೇಷನ್ ಪ್ಲಾನಿಗೆ ಬರ್ತೀರಂದರೆ ಯಾವ ಥರ ಅಪ್ಗ್ರೇಡ್ ಮಾಡಬೇಕು, ಅಪ್ಗ್ರೇಡ್ ಮಾಡೋಕ್ಕಿಂತ ಮುಂಚೆ ಪ್ರಿಯಾರಿಟಿ ಆರ್ಡರ್ನ ಯಾವ ಥರ ಸೆಟ್ ಮಾಡಬೇಕು ಅಂತ ಗೊತ್ತಾ, ಫ್ರೀಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಫ್ರೀಸ್ ಆಪ್ಷನ್ ಅಂದರೆ ಏನಂತ ಗೊತ್ತಾ ನಿಮಗೆ. ಸೊ ಇವೆಲ್ಲದಕ್ಕೂ ಕೂಡ ನಿಮ್ಮ ಉತ್ತರ ಎಸ್ ಸರ್ ನನಗೆ ಇವೆಲ್ಲ ಗೊತ್ತು ಅಂದರೆ ನೀವು ತುಂಬ ಬ್ರೈಟ್ ಸ್ಟೂಡೆಂಟ್, ನೀವು ಇನ್ನೊಬ್ಬರಿಗೆ ಕೆರಿಯರ್ ಗೈಡೆನ್ಸ್ ಕೊಡೋಷ್ಟು ನಿಮಗೆ ಮಾಹಿತಿ ನಿಮ್ಮ ಹತ್ರ ಇದೆ. ಬಟ್ ನನಗೆ ಖಂಡಿತವಾಗ್ಲೂ ಗೊತ್ತು, ಇಷ್ಟೆಲ್ಲ ಗೊತ್ತಿರೋಂಥ ಮಕ್ಕಳು 1% ಕೂಡ ಇರಲ್ಲ. ನಿಮ್ಮೆಲ್ಲರಿಗೂ ಕೂಡ ಇವೆಲ್ಲ ಪ್ರಶ್ನೆ ನಾನು ಕೇಳಿದಾಗ ಹಿಂಗಂದರೆ ಏನು, ಫ್ರೀಸ್ ಅಂದರೆ ಏನು, ಪ್ರಿಯಾರಿಟಿ ಆರ್ಡರ್ ಅಂದರೆ ಏನು, ಇವೆಲ್ಲದು ಬಂತಲ್ವಾ. ಸೊ ಇದೆಲ್ಲದೂ ಕೂಡ ಕೆರಿಯರ್ ಕೌನ್ಸಿಲಿಗೆ ಗೊತ್ತಿರುತ್ತೆ. ಅವರು ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಡಿಸಿಷನ್ ನಿಮ್ಮದೇ ಆಗಿರುತ್ತೆ, ಬಟ್ ಎಕ್ಸ್ಪ್ಲನೇಷನ್ ಮತ್ತು ಗೈಡೆನ್ಸ್ ಕೆರಿಯರ್ ಕೌನ್ಸಿಲರ್ ಕೊಡ್ತಾರೆ. ಸೊ ನಿಮಗೇನಾದರೂ ಒಬ್ಬರು ಕೆರಿಯರ್ ಕೌನ್ಸಿಲರ್ ಅವಶ್ಯಕತೆ ಇದೆ, ನಿಮಗೆ ಗೈಡೆನ್ಸ್ ಬೇಕು ಅಂತ ನಿಮಗೆ ಅನಿಸಿದರೆ ನೀವು ಕೆಳಕೊಟ್ಟಿರೋಂಥ ನಂಬರಿಗೆ ಆರಾಮಾಗಿ ಕಾಲ್ ಮಾಡ್ಬೋದು. ಯಾವುದೇ ಥರದ ಹೆದರೋ ಅವಶ್ಯಕತೆ ಇಲ್ಲ. ಫಸ್ಟ್ ಕೌನ್ಸಿಲಿಂಗ್ ಕಾಲ್ ಫ್ರೀ ಇರುತ್ತೆ. ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಇಷ್ಟ ಆಯಿತು, ನಮ್ಮ ಗೈಡೆನ್ಸ್ ಇಷ್ಟ ಆಯಿತು ಅಂದರೆ ನೀವು ನೆಕ್ಸ್ಟ್ ನಮ್ಮ ಜೊತೆ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದರೆ ನಿಮಗೆ ಪೇಯ್ಡ್ ಕೌನ್ಸಿಲಿಂಗ್ ಬ್ಯಾಚಲ್ಲಿ ಅಡ್ಮಿಷನ್ ಆಗುವಂಥ ಅವಕಾಶ ಸಿಗುತ್ತೆ ಮಕ್ಕಳೇ. ಸೊ ಯಾರಿಗೂ ಫೋರ್ಸ್ ಇಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ದು ನಮ್ಮ ಕೌನ್ಸಿಲಿಂಗ್ ಗೈಡೆನ್ಸ್ ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಅಡ್ಮಿಷನ್ ಆಗ್ಬೋದು. ಇಲ್ಲಾಂದರೆ ಫಸ್ಟ್ ಕೌನ್ಸಿಲಿಂಗ್ ಆಲ್ ಫ್ರೀ ಇರುತ್ತೆ, ನಿಮ್ಮ ಡೌಟ್ಸ್ನ ಕೂಡ ನೀವು ಕೇಳಿ ತಿಳ್ಕೊಬೋದು. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ನೀಟಿಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಗೊತ್ತು, ಎಕ್ಸಾಮ್ಗೆ ಹೇಗೆ ಬರೆಯೋದು ಅಂತ ಗೊತ್ತು, ಸ್ಟ್ರಾಟಜಿ ಗೊತ್ತು, ಫಿಸಿಕ್ಸ್ ಹೆಂಗೆ ಓದಬೇಕು, ಕೆಮಿಸ್ಟ್ರಿ ಹೆಂಗೆ ಓದಬೇಕು, ಬಯಾಲಜಿ ಹೆಂಗೆ ಓದಬೇಕು, ಬಾಟ್ನಿ, ಝೂಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲದೂ ನಿಮ್ಗೆ ಗೊತ್ತು. ಅದರಲ್ಲಿ ನಾವು ನಿಮ್ಮನ್ನು ಮೀರ್ಸೋಕ್ಕಾಗಲ್ಲ. ಬಟ್ ಕೌನ್ಸಿಲಿಂಗ್ ಅನ್ನೋಂಥ ಪ್ರೊಸೆಸ್ ಬಂದಾಗ ಎಷ್ಟೋ ಜನ ಮಕ್ಕಳಿಗೆ ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ, ಬಿಕಾಸ್ ಯಾರು ಕೂಡ ಅದನ್ನು ಹೇಳ್ಕೊಟ್ಟಿರಲ್ಲ. ಸೊ ಇದೊಂದು ಕಾನ್ಸೆಪ್ಟನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋದಷ್ಟೇ ನನ್ನ ರಿಕ್ವೆಸ್ಟ್ ನಿಮಗೆ. ಸೊ ನನಗೆ ಕೆಲವು ಮಕ್ಕಳು ಕೇಳ್ತಾರೆ, ಸರ್ ಯಾಕೆ ನಾವು ನಿಮ್ಮ ಹತ್ರ ಕೌನ್ಸಿಲಿಂಗ್ ಗೈಡೆನ್ಸ್ ತೊಗೋಬೇಕು, ಯಾಕೆ ನೀವು ಗೈಡೆನ್ಸ್ ಕೊಡ್ತೀನಿ ಅಥವಾ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಅಂತ ನನಗೆ ನೀವು ಕ್ವೆಶ್ಚನ್ ಕೇಳಿದಾಗ ನಾನು ಅರ್ಥ ಮಾಡ್ಕೊಂಡಿದ್ದೆ, ಈ ಥರದೊಂದು ಗೈಡೆನ್ಸು ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸರಿಯಾದಂಥ ಮಾರ್ಗದರ್ಶನ ಮತ್ತು ಸರಿಯಾದಂಥ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಮಕ್ಕಳಿಗೆ ತಲುಪೋ ರೀತಿ ಏನಾದರೂ ಒಂದು ಮಾಡಬೇಕಂತ ನಾನು ಶುರು ಮಾಡಿದ ಇನಿಷಿಯೇಟಿವ್ ಅಪೆಕ್ಸ್ ಕೆರಿಯರ್ ಅಡ್ವೈಸರ್ಸ್. ಸೊ ನನ್ನ ಕಂಪ್ನಿ ಅಪೆಕ್ಸ್ ಕೆರಿಯರ್ ಅಡ್ವೈಸರ್ಸಲ್ಲಿ ನಿಮಗೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯಿಂದ MCC ಕೌನ್ಸಿಲಿಂಗ್ ಆ್ಯಂಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ KA ಕೌನ್ಸಿಲಿಂಗ್ ಎರಡಕ್ಕೂ ಕೂಡ ನಿಮಗೆ MBBSಗೆ ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್, ಮ್ಯಾನೇಜ್ಮೆಂಟ್ ಸೀಟ್, MBBS ಅಬ್ರಾಡ್ಗೂ ಕೂಡ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಸೊ ನೀವೇನಾದರೂ ಡಾಕ್ಟರ್ ಆಗಬೇಕಂತ ಕನ್ಸಿಟ್ಕೊಂಡಿದ್ದೀರಾ ಅಂದರೆ ಒಟ್ಟಿನಲ್ಲಿ ನಿಮ್ಮನ್ನು ಡಾಕ್ಟ್ರ್ ಮಾಡೋಕ್ಕೆ ಯಾವ್ಯಾವ ಥರದ ಆಪರ್ಚುನಿಟೀಸ್ ಇದೆ, ಸ್ಟಾರ್ಟಿಂಗ್ ಫ್ರಮ್ ಗೌರ್ಮೆಂಟ್ ಕಾಲೇಜ್ ಎಂಡಿಂಗ್ ಟು ಅಬ್ರಾಡ್ ಎಲ್ಲ ಥರದ ಗೈಡೆನ್ಸು ನಾವು ನಿಮಗೆ ಕೊಡ್ತೀವಿ ಮಕ್ಕಳೇ. ಸೊ ನಿಮಗೆ ನಿಮ್ಮ ಸೀಟು ತುಂಬ ಇಂಪಾರ್ಟೆಂಟು ಆ್ಯಂಡ್ ಆ ಸೀಟನ್ನ ಬಿಟ್ಕೊಡ್ಬಾರ್ದು ಅಂತ ಅನಿಸಿದರೆ ನೀವು ನಮ್ಮ ಹತ್ರ ಗೈಡೆನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವೇ ನನಗೆ ಮೆಡಿಕಲ್ ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡಿದ್ರು ಕೂಡ ನಾವು ಪ್ರಯತ್ನ ಪಟ್ಟು ನಿಮ್ಗೊಂದು ಮೆಡಿಕಲ್ ಸೀಟ್ ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ. ಹಾನೆಸ್ಟಾಗಿ ನಾನು ಹೇಳ್ತಿದ್ದೀನಿ ಮಕ್ಕಳೇ, ನಿಮ್ಗೊಂದು ಮೆಡಿಕಲ್ ಸೀಟ್ ಕೊಡ್ಸೋಕ್ಕೆ ಯಾವ ಥರದ ಪ್ರಯತ್ನ ಬೇಕೋ ಅದನ್ನು ನಾವು ಕಂಪ್ಲೀಟಾಗಿ ಪಡ್ತೀವಿ. ಆ್ಯಂಡ್ ಅಕಸ್ಮಾತ್ ಏನಾದರೂ ಕೌನ್ಸಿಲಿಂಗ್ ತುಂಬ ಕಾಂಪ್ಲಿಕೇಟೆಡ್ ಆಯಿತು ಅಂದಾಗ ನೀವು ಸೀಟ್ನ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತಲ್ವ, ಅದು ಕೂಡ ಮಿನಿಮೈಸ್ ಮಾಡ್ತೀವಿ. ನಾವು ಬರೋದ್ರಿಂದ ಅಲ್ಲಿ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ಇರಲ್ಲ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆದರೂ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ನಾವು ನಿಮಗೆ ತಕ್ಷಣವೇ ತಿಳಿಸ್ಕೊಡ್ತೀವಿ. ನೀವೇನಾದರೂ ನಮ್ಮ ಬ್ಯಾಚಿಗೆ ಬಂದಿದ್ದೀರಾ, ನಮ್ಮ ಬ್ಯಾಚಲ್ಲಿ ಜಾಯಿನ್ ಆಗಿದ್ದೀರಾ ಅಂತಂದರೆ ಪ್ರತಿಯೊಂದು ಅಪ್ಡೇಟು ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ. ಪ್ರತಿಯೊಂದು ಅಪ್ಡೇಟು ನಿಮಗೆ PDF ಮುಖಾಂತರ ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಹೋಗ್ತಾ ಇದೆ, ನಿಮ್ಮ ಆಪ್ಷನ್ ಎಂಟ್ರಿ ಹೇಗಾಗ್ತಾ ಇದೆ, ನಿಮಗೆ ಯಾವ ಕಾಲೇಜ್ ಸಿಗೋಂಥ ಚಾನ್ಸಸ್ ಇದೆ, ಕಂಪ್ಲೀಟ್ ಡೀಟೇಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಪರ್ಸ್ನಲೈಸ್ಡ್ ಅಟೆನ್ಷನ್ ಸಿಗ್ತಾ ಹೋಗುತ್ತೆ. 24/7 ನಿಮ್ಮ ಡೌಟ್ಸ್ ಕೂಡ ಸಾಲ್ವ್ ಆಗುತ್ತೆ. ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನೀವು ಅಥರೈಸ್ಡ್ ಪರ್ಸನ್ ಹತ್ರ, ನಿಮ್ಮ ಮೆಂಟರ್ ಹತ್ರ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನಿಮ್ಮ ಪ್ರೊಫೈಲ್ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಸರಿಯಾದಂಥ
ಟೂಲ್ನ ನಾವು ರೆಡಿ ಮಾಡಿರ್ತೀವಿ. ಥ್ರೂ ವಾಟ್ಸಪ್ ನಾವು ನಿಮಗೆ ಎಲ್ಲ ಥರದ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆ್ಯಂಡ್ ನಿಮಗೆ ಮೆಂಟರ್ ಕೂಡ ಇರ್ತಾರೆ. ಸೊ ನಿಮ್ಮ ನೀಟ್ ರ್ಯಾಂಕು, ನಿಮ್ಮ ಬಜೆಟು, ನಿಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನಿಮ್ಮ ಪ್ರಿಫರ್ಡ್ ಸ್ಟೇಟ್ಸ್ ಯಾವುದಿದೆ, ನೀವು ಗೌರ್ಮೆಂಟಿಗೆ ಹೋಗ್ತೀರಾ, ಪ್ರೈವೇಟಿಗೆ ಹೋಗ್ತೀರಾ, ಮ್ಯಾನೇಜ್ಮೆಂಟಿಗೆ ಹೋಗ್ತೀರಾ, ಅಥವಾ ನಿಮ್ಮ ಕೆರಿಯರ್ ಗೋಲ್ಸ್ MBBS ಬಿಟ್ಟು ಬೇರೆ ಏನಾದರೂ ಇದೆಯಾ, ಇದನ್ನೆಲ್ಲದನ್ನು ನಾವು ನಿಮ್ಮಿಂದ ತಿಳ್ಕೊಂಡು ನಾವು ಒಂದು ಪರ್ಸ್ನಲೈಸ್ಡ್ ಸ್ಟ್ರಾಟಜಿನ ರೆಡಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸರಿಯಾದಂಥ ಕಾಲೇಜಿಗೆ ತಲುಪಿಸೋ ರೀತಿ ಕೆಲಸ ಮಾಡ್ತೀವಿ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ನನ್ನ ವೀಡಿಯೋನ ಇಲ್ಲಿ ತನಕ ನೋಡಿದ್ದೀರಾ, ನಾನು ನಿಮ್ಮೆಲ್ಲರಿಗೂ ಹೇಳೋದೇನೆಂದರೆ, ನಾನು ಪ್ರಾಮಾಣಿಕವಾಗಿ ಎಲ್ಲ ಪೇರೆಂಟ್ಸ್ಗೂ ಒಂದು ಪ್ರಾಮಿಸ್ ಕೊಡ್ತಾ ಇದ್ದೀನಿ. ನೀವು ನನ್ನನ್ನು ನಂಬಿ ನಿಮ್ಮ ಮಕ್ಕಳನ್ನ ನಮ್ಮ ಬ್ಯಾಚಲ್ಲಿ ಸೇರಿಸಿದ್ದೀರಾ ಅಂತಂದರೆ ನಿಮ್ಮ ಮಕ್ಕಳನ್ನ ಡಾಕ್ಟ್ರು ಮಾಡಲಿಕ್ಕೆ ಶತಾಯುಗತ ಪ್ರಯತ್ನ ನಾನು ಪಡ್ತೀನಿ. ಸೊ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಅನ್ನೋದು ನಿಮಗೆ ನಮ್ಮ ಕೌನ್ಸಿಲಿಂಗ್ ಸರ್ವಿಸ್ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ನನ್ನನ್ನು ನೋಡಿ ನಂಬಿ ಅಂತ ನೀವು ಹೇಳಲ್ಲ, ನನ್ನ ಕೆಲಸ ನೋಡಿ ನೀವು ನಂಬಿ ಅಂತ ಹೇಳ್ತೀನಿ. ಅಕಸ್ಮಾತ್ ನೀವು ನನ್ನ ಕೌನ್ಸಿಲಿಂಗ್ ತೊಗೊಂಡು ನಿಮಗೆ ನನ್ನ ಸರ್ವಿಸ್ ಇಷ್ಟ ಆಗಿಲ್ಲ ಅಂದರೆ ನೀವು ರೀಫಂಡ್ ಕೂಡ ಕೇಳ್ಬೋದು. ಅದಕ್ಕೂ ಕೂಡ ನಾನು ರೆಡಿ ಇದ್ದೀನಿ. ನನಗೆ ನೀವು ಕೊಡುವಂಥ ಫೀಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮಕ್ಕಳಿಗೆ MBBS ಸೀಟ್ ಕೊಡಿಸಿ ನನ್ನ ಸಕ್ಸಸ್ ಸ್ಟೋರಿಲಿ ನಿಮ್ಮ ಮಕ್ಕಳು ಫೋಟೋ ಆಗೋದು ಇಂಪಾರ್ಟೆಂಟು. ಸೊ ನನ್ನ ಒಂದು ಸಕ್ಸಸ್ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಮಕ್ಕಳು ಫೋಟೋ ಇದ್ದು ಅವರು ಒಂದು MBBS ಸ್ಟೂಡೆಂಟ್ ಆಗಿದ್ದಾರೆ, ಯಾವುದೋ ಒಂದು ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತಂದರೆ ನಮಗೂ ಕೂಡ ಅದೊಂದು ಸಕ್ಸಸ್ಸೇ. ಸೊ ಹಾಗಾಗಿ ಯಾವ್ಯಾವ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಮಕ್ಕಳಿಗೆ MBBS ಸೀಟ್ ಕೊಡಿಸೋದು ನಿಮಗೊಬ್ಬರಿಗೆ ಜವಾಬ್ದಾರಿ ಅಲ್ಲ. ನೀವು ನಮ್ಮ ಜೊತೆ ಏನಾದರೂ ಜಾಯ್ನ್ ಆದಿರಿ ಅಂದರೆ ನಮ್ಮದು ಕೂಡ ಜವಾಬ್ದಾರಿ ಆಗಿರುತ್ತೆ. ಆ್ಯಂಡ್ ಯಾವ್ಯಾವ ಮಕ್ಕಳು ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಾನೆಸ್ಟಾಗಿ ನಿಮ್ಮ ಬ್ರದರಾಗಿ ನಾನು ನಿಮ್ಮೊಂದು ಮಾತು ಹೇಳ್ತೀನಿ. ನಾವು ಇದೇ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿ ಮೋರ್ ದೆನ್ 4 years ಆಫ್ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಇದೆ. ಸೊ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗೋ ರೀತಿಯಲ್ಲಿ ಯಾವ ಥರದ ಪ್ರಯತ್ನ ಪಡಬೇಕಾದನ್ನು ನಾವು ಪಟ್ಟು ನಿಮಗೊಂದು ಸೀಟ್ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಅಗೈನ್ ಇದರಲ್ಲಿ ನಾವು ಯಾವುದೇ ಥರದ ಫಾಲ್ಸ್ ಹೋಪ್ಸ್ ಕೊಡಲ್ಲ. ನಿಮಗೆ ನಾವು ಏನಾದರೂ ಮಾಡಿ ಸೀಟ್ ಕೊಡಿಸ್ತೀವಿ, ನಾವು ಮಿಡಲ್ ಮ್ಯಾನಾಗ ಕೆಲಸ ಮಾಡ್ತೀವಿ, ನಾವು ಬ್ರೋಕರಾಗಿ ಕೆಲಸ ಮಾಡಿಸ್ತೀವಿ, ನಾವು ಅಷ್ಟು ದುಡ್ಡು ಕೊಟ್ಟರೆ ಸೀಟ್ ಕೊಡಿಸ್ತೀವಿ, ಆ ಥರದ್ದು ಯಾವುದೇ ಥರದ ಫಾಲ್ಸ್ ಹೋಪ್ಸ್ ಕೊಡಲ್ಲ. ಥ್ರೂ ಕೌನ್ಸಿಲಿಂಗ್ ಏನು ಮಾಡ್ಬೋದು ಅದನ್ನೇ ಮಾಡಿ ನಿಮ್ಗೆ ನಾವು ಸೀಟ್ ಕೊಡಿಸ್ತೀವಿ. ನಮ್ಮದೇ ಆದಂಥ ಕೆಲವು ಸ್ಟ್ರಾಟಜೀಸ್ ಇದೆ. ಹಾಗೆ ಮಾಡೋದ್ರಿಂದ ಸೀಟ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ನಿಮಗೆ ನಮ್ಮ ಮೇಲೆ ಏನಾದರೂ ಬಿಲೀಫ್ ಇದೆ, ನಮ್ಮ ಪ್ರೊಫೈಲ್ ಮೇಲೆ ಬಿಲೀಫ್ ಇದೆ, ನಮ್ಮ ಕಂಪ್ನಿ ಮೇಲೆ ಬಿಲೀಫ್ ಇದೆ, ಎಲ್ಲದಕ್ಕಿಂತ ಮೇನಾಗಿ ನನ್ನ ಮೇಲೆ ಬಿಲೀಫ್ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಬಿಕಾಸ್ ನಿಮ್ಮೆಲ್ಲರ ಕೌನ್ಸಿಲಿಂಗ್ ಖಂಡಿತವಾಗ್ಲೂ ನಾನೇ ಮಾಡೋದು. ಸೊ ಹಾಗಾಗಿ ನಿಮಗೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಮಕ್ಕಳೇ, ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನೀವೆಲ್ಲರೂ ಕೂಡ ನಿಜವಾಗ್ಲೂ ಸೀರಿಯಸ್ ಆಗಿ ನಿಮ್ಮ ಕೆರಿಯರ್ನ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅರ್ಥ. ಬಿಕಾಸ್ ಇಲ್ಲಿ ತನಕ ವೀಡಿಯೋ ನೋಡಲಿಕ್ಕೂ ಕೂಡ ಒಂದು ಎಫರ್ಟ್ ಬೇಕಾಗುತ್ತೆ. ಎಷ್ಟೋ ಜನ ಇಲ್ಲಿ ಸ್ಕಿಪ್ ಮಾಡಿ ಹೋಗಿದ್ದಾರೆ. ಸೊ ಅವರಿಗೆ ಪೇಷನ್ಸ್ ಆ್ಯಂಡ್ ರಿಟೆನ್ಷನ್ ಇಲ್ಲ. ಸೊ ಅವರಿಗೆ ಸೀಟ್ ಸಿಗೋ ಚಾನ್ಸಸ್ ಕೂಡ ಕಮ್ಮಿ ಇದೆ. ಬಟ್ ನೀವು ಇಲ್ಲಿ ತನಕ ನೋಡಿದ್ದೀರ ಅಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಸಕ್ಸಸ್ ಪಾತಲ್ಲೇ ಇದ್ದೀರಾ. ಬಟ್ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಅಟೆನ್ಷನ್ ಕೂಡ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಫ್ಯೂಚರ್ನ ವಾಟ್ಸಪ್ ಗ್ರೂಪಲ್ಲಿ ಫಾರ್ವರ್ಡ್ ಆಗೋಂಥ ಮೆಸೇಜಸ್ಸು, ಅನ್ಅಥರೈಸ್ಡ್ ಮೆಸೇಜಸ್ಸು, ಈ ಥರ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡುವಂಥ ಗ್ರೂಪ್ಸು ಮತ್ತು ಮೆಸೇಜಸ್ಸು ಮತ್ತು ಪೀಪಲಿಂದ ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೋಬೇಡಿ, ನಿಮ್ಮ ಕೌನ್ಸಿಲಿಂಗ್ನ ಹಾಳು ಮಾಡ್ಕೋಬೇಡಿ. ಒಂದು ರ್ಯಾಂಡಮ್ ಕಮೆಂಟು, ಒಂದು ರ್ಯಾಂಡಮ್ ಫಾರ್ವರ್ಡ್ ಮೆಸೇಜು, ಟೆಲಿಗ್ರಾಮಲ್ಲಿ ಏನೋ ಒಂದು ಮೆಸೇಜು, ಈ ಥರ ಸಿಂಪಲ್ ಅನ್ಅಥರೈಸ್ಡ್ ಮೆಸೇಜಿಂದ ನಿಮ್ಮ ಕೆರಿಯರ್ನ ನೀವು ಹಾಳು ಮಾಡ್ಕೋಬೇಡಿ. ಯಾವತ್ತೂ ಕೂಡ ಅಥರೈಸ್ಡ್ ಆ್ಯಂಡ್ ವೆರಿಫೈಡ್ ಇನ್ಫಾರ್ಮೇಷನ್ ಯೂಸ್ ಮಾಡಿ, ಅಫಿಷಿಯಲ್ ವೆಬ್ಸೈಟ್ಸ್ ಯೂಸ್ ಮಾಡಿ. ನಿಮ್ಮ ಮೆಂಟರ್ ಕೂಡ ಏನಾದರೂ ಹೇಳಿದರೆ ಅದನ್ನು ಕೂಡ ವೆರಿಫೈ ಮಾಡಿಯೇ ನೀವು ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ನ ಮುಂದುವರಿಸಿ. ಸೊ ನಿಮ್ಮ ಕೌನ್ಸಿಲಿಂಗ್ನ ತುಂಬ ಪ್ಲ್ಯಾನ್ ಆಗಿ ನೀವು ಮಾಡ್ತೀರಾ ಅಂತ ಅನ್ಕೊತೀನಿ. ನಾನು ತುಂಬ ಸಲ ನಿಮಗೆ ಹೇಳಿದ್ದೀನಿ ಕೂಡ. ಆ್ಯಂಡ್ ನಿಮಗೇನಾದರೂ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಅನಿಸಿದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಅಪೆಕ್ಸ್ ಕೆರಿಯರ್ ಅಡ್ವೈಸರ್ಸ್ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ ಕೂಡ ನಾವು ಕೇಳಿಕೊಟ್ಟಿದ್ದೀವಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, MCC ಕೌನ್ಸಿಲಿಂಗ್ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ KA ಕೌನ್ಸಿಲಿಂಗ್ ಕೂಡ ನಾವು ಮಾಡ್ತೀವಿ. ಸೊ ಎರಡಕ್ಕೂ ಕೂಡ ನಮ್ಮ ಹತ್ರ ಸ್ಟ್ರಾಟಜೀಸ್ ಇರುತ್ತೆ. ನಿಮಗೆ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ನೀವು ಅದನ್ನು ಮಾಡ್ಬೋದು. ಸೊ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗೆ ಕೊಟ್ಟಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ನಾನು ಕೆಳಗೆ ಹಾಕಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿ, ನಿಮಗೆ ಮುಂದಿನ ಭವಿಷ್ಯಕ್ಕೆ ನೀಟಿನ ಮುಂದಿನ ನಿರ್ಧಾರಗಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗ್ಲೂ ಎಲ್ಲ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡ್ಬೋದು. ಫಸ್ಟ್ ಕಾಲ್ ಫ್ರೀ ಇರುತ್ತೆ. ಸೊ ನಿಮಗೆ ರ್ಯಾಂಕ್ ವೈಸ್ ಕಾಲೇಜ್ ಪ್ರಿಡಿಕ್ಷನ್ಸ್ ಬೇಕು, ಸ್ಟೇಟ್ ವೈಸ್ ಕಟ್ ಆಫ್ ಅನಾಲಿಸಿಸ್ ಬೇಕು, MCC ಕೌನ್ಸಿಲಿಂಗ್ ಸ್ಟ್ರಾಟಜಿ ಬೇಕು, ಕರ್ನಾಟಕ ಕೌನ್ಸಿಲಿಂಗ್ ಗೈಡೆನ್ಸ್ದು ವೀಡಿಯೋಸ್ ಬೇಕು, ಆಪ್ಷನಿಟಿ ಟ್ಯುಟೋರಿಯಲ್ಸ್ ಬೇಕು ಅಂತಂದರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಎಲ್ಲ ಥರದ ಅಪ್ಡೇಟ್ಸು ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ನಾನು ಮನಸಾರೆ ಎಲ್ಲ ಮಕ್ಕಳಿಗೂ ಕೂಡ MBBS ಸೀಟ್ ಸಿಗಲಿ, ಗೌರ್ಮೆಂಟ್ ಸೀಟ್ ಸಿಗಲಿ ಅಂತ ವಿಶ್ ಮಾಡ್ತೀನಿ ಆ್ಯಂಡ್ ದೇವರಲ್ಲಿ ಪ್ರೇ ಮಾಡ್ತೀನಿ ಕೂಡ. ಬಟ್ ನಿಮ್ಮ ಎಫರ್ಟ್, ನಿಮ್ಮ ರ್ಯಾಂಕ್ ಆ್ಯಂಡ್ ನಿಮ್ಮ ಪೋರ್ಟ್ಫೋಲಿಯೋ ಮೇಲ್ಗಡೆ ಸೀಟ್ ಸಿಗಲ್ಲ ಅನ್ನೋದು ಡಿಸೈಡ್ ಆಗಿರುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ. ನನ್ನ ಹೆಸರು ಬ್ರಿಜೇಶ್, ನಾನು ಕೆರಿಯರ್ ಕೌನ್ಸಿಲರ್. ಸೊ ನಾನು ಶಿವಮೊಗ್ಗದಲ್ಲಿರ್ತೀನಿ. ಆ್ಯಂಡ್ ಯಾರ್ಯಾರಿಗೆ ನೀಟ್ ಕೌನ್ಸಿಲಿಂಗ್ ಬೇಕು, ನನ್ನ ಹತ್ರ ಮಾತಾಡಬೇಕು, ನೀವು ಈ ನಂಬರ್ಗೆ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ಬೋದು. ಫಸ್ಟ್ ಕಾಲ್ ಫ್ರೀ ಇರುತ್ತೆ. ಥ್ಯಾಂಕ್ ಯು.